ನಮಸ್ಕಾರ. ಧನುರಾಶಿಯ ಎಲ್ಲ ಸ್ನೇಹಿತರಿಗೂ ಸ್ವಾಗತ. ಬನ್ನಿ, ಇವತ್ತು ನಾವು 2026ನೇ ಇಸ್ವಿ ಧನುರಾಶಿಯವರ ಪಾಲಿಗೆ ಹೇಗಿರಲಿದೆ ಅಂತ ಒಂದು ಆಳವಾದ ವಿಶ್ಲೇಷಣೆ ಮಾಡೋಣ. ಇದು ಜೀವನದ ಒಂದು ಹೊಸ ಅಧ್ಯಾಯದ ಬಗ್ಗೆ ಅಲ್ವಾ? ನೋಡೋಣ ಬನ್ನಿ. ನೋಡಿ, ಕಳೆದ ಕೆಲವು ವರ್ಷಗಳಿಂದ ಶನಿಗ್ರಹ ಒಂದು ರೀತಿ ಅನುಕೂಲಕರ ಸ್ಥಾನದಲ್ಲಿತ್ತು ಅಲ್ವಾ? ಎಷ್ಟೋ ಜನಕ್ಕೆ ಒಳ್ಳೊಳ್ಳೆ ಯಶಸ್ಸು ಸಿಕ್ಕಿತ್ತು, ಅಂದುಕೊಂಡಿದ್ದನ್ನೆಲ್ಲ ಸಾಧಿಸೋಕೆ ಒಂದು ಅವಕಾಶನೂ ಸಿಕ್ಕಿತ್ತು. ಆದ್ರೆ 2026ರಲ್ಲಿ ಶನಿಯ ಸಂಚಾರ ಇದೆಯಲ್ಲ, ಅದು ಒಂದು ದೊಡ್ಡ ಬದಲಾವಣೆಯನ್ನೇ ತರ್ತಾ ಇದೆ. ಅಂದ್ರೆ ಕೆಲವು ಹೊಸ ಸವಾಲುಗಳು ಮುಂದೆ ಬರಲಿವೆ. ಹಾಗಂತ ಕೇವಲ ಸವಾಲುಗಳೇ ಇರುತ್ತಾ ಈ ವರ್ಷ? ಖಂಡಿತ ಇಲ್ಲ. ಯಾಕಂದ್ರೆ ಇದೇ ಸಮಯದಲ್ಲಿ ಇನ್ನೊಂದು ಅತ್ಯಂತ ಶಕ್ತಿಶಾಲಿ ಗ್ರಹ ಒಂದು ರಕ್ಷಾ ಕವಚದ ಹಾಗೆ ಬಂದು ನಿಲ್ಲುತ್ತೆ. ಅಂದ್ರೆ ಈ ವರ್ಷ ಪರೀಕ್ಷೆನೂ ಇದೆ, ಜೊತೆಗೆ ಒಂದು ಗುಪ್ತ ಆಶೀರ್ವಾದ ಕೂಡ ಜೊತೆಗೇ ಬರ್ತಾ ಇದೆ. ಹಾಗಾಗಿ 2026ನ್ನ ನಾವು ಒಂದು ಸಮತೋಲನದ ವರ್ಷ ಅಂತಾನೆ ಕರೀಬೋದು. ಇದು ಎರಡೂ ಪ್ರಬಲ ಗ್ರಹಗಳ ಪ್ರಭಾವದ ನಡುವೆ ನಡೆಯೋ ಒಂದು ರೀತಿ ಕಾಸ್ಮಿಕ್ ಜಗ್ಗಾಟ ಇದ್ದಾಗೆ. ಒಂದ್ ಕಡೆ ಚಾಲೆಂಜ್, ಇನ್ನೊಂದ್ ಕಡೆ ಸಪೋರ್ಟ್. ಇಲ್ಲಿ ನೋಡಿ, ಈ ವರ್ಷದ ಎರಡು ಪ್ರಮುಖ ಶಕ್ತಿಗಳನ್ನ ನಾವು ಸ್ಪಷ್ಟವಾಗಿ ನೋಡಬಹುದು. ಒಂದ್ ಕಡೆ ಅರ್ಧಾಷ್ಟಮ ಶನಿಯ ಸವಾಲು, ಇನ್ನೊಂದು ಕಡೆ ಗುರು ಉಚ್ಚ ಸ್ಥಾನದಿಂದ ಸಿಗುವಂಥ ಒಂದು ವರ. ಈ ಎರಡೇ ಶಕ್ತಿಗಳು ವರ್ಷಪೂರ್ತಿ ನಮ್ಮ ಜೀವನದ ಮೇಲೆ ದೊಡ್ಡ ಪ್ರಭಾವ ಬೀರ್ಲಿವೆ. ಸರಿ, ಹಾಗಾದ್ರೆ ಬನ್ನಿ ಮೊದಲು ಈ ವರ್ಷದ ಪ್ರಮುಖ ಸವಾಲಿನ ಬಗ್ಗೆನೇ ಇನ್ನಷ್ಟು ಆಳವಾಗಿ ತಿಳ್ಕೊಳ್ಳೋಣ. ಇದು ನಿಜಕ್ಕೂ ಹೆಚ್ಚು ಎಚ್ಚರಿಕೆ ಮತ್ತು ತಾಳ್ಮೆಯನ್ನ ಬೇಡುವಂತಹ ಒಂದು ಪ್ರಭಾವ ಅಂತಾನೆ ಹೇಳ್ಬಹುದು. ಅರ್ಧಾಷ್ಟಮ ಶನಿ ಅಂದ್ರೇನು? ಕೆಲವರು ಇದನ್ನ ಕಂಟಕ ಶನಿ ಅಂತಾನೂ ಕರೀತಾರೆ. ಅಂದ್ರೆ ಶನಿಗ್ರಹ ನಮ್ಮ ರಾಶಿಯಿಂದ 4ನೇ ಮನೆಗೆ ಪ್ರವೇಶ ಮಾಡೋದು. ಜ್ಯೋತಿಷ್ಯದಲ್ಲಿ ಈ 4ನೇ ಮನೆ ಇದೆಯಲ್ಲ, ಅದನ್ನ ಸುಖಸ್ಥಾನ ಅಥವಾ ಮಾತೃಸ್ಥಾನ ಅಂತ ಕರೀತಾರೆ. ಶನಿ ಇಲ್ಲಿಗೆ ಬಂದಾಗ ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಕೌಟುಂಬಿಕ ನೆಮ್ಮದಿ, ತಾಯಿಯ ಆರೋಗ್ಯ ಮತ್ತೆ ಆಸ್ತಿ-ಪಾಸ್ತಿ ವಿಚಾರಗಳಲ್ಲಿ ಒಂದಿಷ್ಟು ಅಡೆತಡೆಗಳು ಬರೋ ಸಾಧ್ಯತೆ ಇರುತ್ತೆ. ಸರಿ, ಈಗ ಆ ಒಳ್ಳೆಯ ಸುದ್ದಿಯ ಕಡೆಗೆ ಬರೋಣ. ಅಂದ್ರೆ ಈ ವರ್ಷ ನಮ್ಮನ್ನ ಕಾಯೋಕೆ ಒಂದು ತುಂಬಾನೇ ಶಕ್ತಿಶಾಲಿ ರಕ್ಷಾ ಕವಚ ಕೂಡ ಇದೆ. ನೋಡಿ, ಧನುರಾಶಿಯ ಅಧಿಪತಿಯೇ ಗುರು. ಆ ಗುರು ವರ್ಷದ 2ನೇ ಭಾಗದಲ್ಲಿ ತನ್ನ ಅತ್ಯಂತ ಶಕ್ತಿಶಾಲಿ ಸ್ಥಾನವಾದ ಉಚ್ಚ ಸ್ಥಿತಿಗೆ ಬರ್ತಾನೆ. ಅದು ಕೂಡ 8ನೇ ಮನೆಗೆ. ಇದೊಂದು ದೊಡ್ಡ ಶೀಲ್ಡ್ ತರ, ಒಂದು ರಕ್ಷಾ ಕವಚದ ತರ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲ, 8ನೇ ಮನೆಯಲ್ಲಿ ಗುರು ಉಚ್ಚನಾದಾಗ ಕೆಲವೊಮ್ಮೆ ವಿಪರೀತ ರಾಜಯೋಗ ಅನ್ನೋ ಫಲಾನೂ ಸಿಗುತ್ತೆ. ಅಂದ್ರೆ ಏನು? ಅನಿರೀಕ್ಷಿತ ಧನಲಾಭ ಅಥವಾ ಸಡನ್ನಾಗಿ ಯಶಸ್ಸು ಸಿಗೋದು, ಈ ತರದ ಫಲಗಳು ಸಿಗಬಹುದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ವರ್ಷದ ಪ್ರಮುಖ ಸಂದೇಶನೇ ಇದು. ಶನಿಯ ಸವಾಲು ಒಂದು ಕಡೆ, ಗುರುವಿನ ಸಪೋರ್ಟ್ ಇನ್ನೊಂದು ಕಡೆ. ಇವೆರಡರ ನಡುವೆ ಬ್ಯಾಲೆನ್ಸ್ ಮಾಡೋಕೆ ತಾಳ್ಮೆ ಅನ್ನೋದು ತುಂಬಾನೇ ಮುಖ್ಯ. ಆತುರಪಟ್ಟು ಯಾವುದೇ ನಿರ್ಧಾರ ತಗೊಂಡ್ರೆ ನಷ್ಟ ಆಗೋ ಸಾಧ್ಯತೆ ಜಾಸ್ತಿ. ಆದ್ರೆ ಯಾರು ತಾಳ್ಮೆಯಿಂದ ಕಾಯ್ತಾರೋ ಅವರಿಗೆ ಗುರು ದೊಡ್ಡ ಲಾಭವನ್ನೇ ತಂದುಕೊಡ್ಬಲ್ಲ. ಸರಿ, ಈಗ ಈ ಗ್ರಹಗಳ ಆಟ ನಮ್ಮ ವೃತ್ತಿ ಜೀವನ ಅಂದ್ರೆ ಕೆರಿಯರ್ ಮತ್ತೆ ಹಣಕಾಸಿನ ವಿಚಾರದಲ್ಲಿ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ ಬನ್ನಿ. ವೃತ್ತಿಜೀವನದ ವಿಚಾರಕ್ಕೆ ಬಂದ್ರೆ 4ನೇ ಮನೆಯಲ್ಲಿರೋ ಶನಿಯ ನೇರ ದೃಷ್ಟಿ ಬೀಳೋದು 10ನೇ ಮನೆ ಅಂದ್ರೆ ಕರ್ಮಸ್ಥಾನದ ಮೇಲೆ. ಇದರ ಪರಿಣಾಮವಾಗಿ ಆಫೀಸ್ನಲ್ಲಿ ಕೆಲಸದ ಒತ್ತಡ, ಪ್ರೆಷರ್ ಜಾಸ್ತಿಯಾಗಬಹುದು. ಕೆಲವರಿಗೆ ಇಷ್ಟ ಇಲ್ಲದಿದ್ರೂ ಎಲ್ಲೋ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗೋ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ಆಫೀಸ್ ಪಾಲಿಟಿಕ್ಸ್ ಜೊತೆಗೆ ನಾವು ಎಷ್ಟೇ ಕೆಲಸ ಮಾಡಿದ್ರೂ ಅದಕ್ಕೆ ಸರಿಯಾದ ಕ್ರೆಡಿಟ್ ಸಿಗ್ತಾ ಇಲ್ಲ ಅನ್ನೋ ಭಾವನೆ ಕಾಡಬಹುದು. ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಈ ವರ್ಷದ ಅತ್ಯಂತ ಪ್ರಮುಖವಾದ ಸಲಹೆ ಅಂದ್ರೆ ಇದೆ. ಎಷ್ಟೇ ಪ್ರೆಷರ್ ಇರ್ಲಿ, ಎಷ್ಟೇ ಕೋಪ ಬರ್ಲಿ, ಆವೇಶಕ್ಕೆ ಬಿದ್ದು ರಾಜೀನಾಮೆ ಕೊಡೋ ನಿರ್ಧಾರ ಮಾತ್ರ ಮಾಡಬೇಡಿ. ಯಾಕಂದ್ರೆ ಹೊಸ ಕೆಲಸ ಸಿಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ಇರೋ ಕೆಲಸವನ್ನ ಉಳಿಸ್ಕೊಳ್ಳೋದ್ರಲ್ಲೇ ಜಾಣತನ ಇದೆ. ಇನ್ನು ಹಣಕಾಸಿನ ವಿಚಾರ. ಇಲ್ಲೂ ಕೂಡ ಆ 2 ಗ್ರಹಗಳ ಆಟ ಇದೆ. ಒಂದ್ ಕಡೆ ಶನಿಯಿಂದಾಗಿ ಆಸ್ತಿ ವಿಚಾರದಲ್ಲಿ ಏನಾದ್ರೂ ಜಗಳ, ವಿವಾದಗಳು ಬರಬಹುದು, ಅಥವಾ ಮನೆ, ಗಾಡಿ ರಿಪೇರ್ಗೆ ಅಂತ ಹೆಚ್ಚು ಖರ್ಚಾಗಬಹುದು. ಆದ್ರೆ ಅದೇ ಸಮಯದಲ್ಲಿ 8ನೇ ಮನೆಯಲ್ಲಿರೋ ಆ ಉಚ್ಚ ಗುರುವಿದಾನಲ್ಲ, ಅವನು ಪಿತ್ರಾರ್ಜಿತ ಆಸ್ತಿ ಅಂದ್ರೆ ಇನ್ಹೆರಿಟೆನ್ಸ್, ಇನ್ಶೂರೆನ್ಸ್ ಹಣ ಅಥವಾ ನೀವು ಹಿಂದೆ ಎಲ್ಲೋ ಮಾಡಿದ ಹೂಡಿಕೆಯಿಂದ ಅನಿರೀಕ್ಷಿತವಾಗಿ ಲಾಭ ಬರೋ ಹಾಗೆ ಮಾಡ್ತಾನೆ. ಹಾಗಾಗಿ ನಿಧಾನ ಮತ್ತು ಸ್ಥಿರ, ಇದೇ 2026ರ ನಮ್ಮ ಮಂತ್ರ ಆಗಿರಬೇಕು. ಜೀವನದ ಯಾವುದೇ ಕ್ಷೇತ್ರ ಆಗಿರ್ಲಿ, ದೊಡ್ಡ ರಿಸ್ಕ್ ತಗೊಳ್ಳಕ್ಕೆ ಹೋಗದೆ ನಿಧಾನವಾಗಿ, ಸ್ಟಡಿಯಾಗಿ ಮುಂದೆ ಹೋಗೋದೇ ಈ ವರ್ಷ ಯಶಸ್ಸಿನ ನಿಜವಾದ ಕೀಲಿಕೈ. ಈಗ ನಮ್ಮ ಕುಟುಂಬ ಜೀವನ ಮತ್ತು ಆರೋಗ್ಯದ ವಿಚಾರಕ್ಕೆ ಬರೋಣ.
ಯಾಕಂದ್ರೆ ಈ ಗ್ರಹಗಳ ಸಂಚಾರ, ಅದರಲ್ಲೂ ಅರ್ಧಾಷ್ಟಮ ಶನಿಯ ಮುಖ್ಯ ಪ್ರಭಾವ ಇರೋದೇ ಈ 2 ಕ್ಷೇತ್ರಗಳ ಮೇಲೆ. ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ. 4ನೇ ಮನೆ ತಾಯಿಯ ಸ್ಥಾನ ಆಗಿರೋದ್ರಿಂದ 2026ರಲ್ಲಿ ತಾಯಿಯ ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸೋದು ತುಂಬಾನೇ ಮುಖ್ಯ ಆಗತ್ತೆ. ಇನ್ನು ಸ್ವಂತ ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಎದೆಭಾಗ, ಉಸಿರಾಟದ ತೊಂದರೆ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರ್ಲಿ. ಮಾನಸಿಕವಾಗಿಯೂ ಅಷ್ಟೇ, ಕೆಲವೊಮ್ಮೆ ನನ್ಜೊತೆ ಯಾರೂ ಇಲ್ಲ ಅನ್ನೋ ಒಂಟಿತನದ ಭಾವನೆ ಕಾಡೋ ಸಾಧ್ಯತೆ ಇದೆ. ಆದರೆ ಇಲ್ಲೂ ಒಂದು ಪಾಸಿಟಿವ್ ಪಾಯಿಂಟ್ ಇದೆ. ವರ್ಷದ ಆರಂಭದಲ್ಲಿ ಗುರುಗ್ರಹ ಇರೋದು 7ನೇ ಮನೆಯಲ್ಲಿ. ಇದು ದಾಂಪತ್ಯ ಮತ್ತು ಸಂಬಂಧಗಳಿಗೆ ತುಂಬಾನೇ ಒಳ್ಳೇದು. ಯಾರಿಗೆ ಮದುವೆ ಆಗಿಲ್ವೋ ಅವರಿಗೆ ಕಂಕಣ ಭಾಗ್ಯ ಕೂಡಿಬರುವ ಸಾಧ್ಯತೆಗಳು ತುಂಬಾನೇ ಪ್ರಬಲವಾಗಿವೆ. ಹಾಗಾದ್ರೆ ಈ ಎಲ್ಲ ಸವಾಲುಗಳನ್ನ ಎದುರಿಸಿ ಜೊತೆಗೆ ಗುರುವಿನ ಬಲವನ್ನ ಹೆಚ್ಚಿಸ್ಕೊಳ್ಳೋಕೆ ದಾರಿಗಳೇನು? ಬನ್ನಿ, ಕೆಲವು ತುಂಬಾನೇ ಸರಳವಾದ, ಪ್ರಾಕ್ಟಿಕಲ್ ಆದ ಪರಿಹಾರಗಳನ್ನ ನೋಡೋಣ. ಈ ಗ್ರಹಗಳ ಶಕ್ತಿಯನ್ನ ಬ್ಯಾಲೆನ್ಸ್ ಮಾಡೋಕೆ ಕೆಲವು ಸರಳ ಉಪಾಯಗಳಿವೆ. ಮೊದಲನೇದಾಗಿ, ಶನಿಯ ಪ್ರಭಾವವನ್ನ ಕಡಿಮೆ ಮಾಡೋಕೆ ಪ್ರತಿ ಶನಿವಾರ ಹನುಮಾನ್ ಚಾಲೀಸ ಪಠಣೆ ಮಾಡೋದು ಒಳ್ಳೇದು. ಹಾಗೇನೇ ನಮ್ಮ ರಾಶ್ಯಾಧಿಪತಿ ಗುರುವಿನ ಬಲವನ್ನ ಹೆಚ್ಚಿಸೋಕೆ ಪ್ರತಿ ಗುರುವಾರ ವಿಷ್ಣು ಸಹಸ್ರನಾಮವನ್ನ ಕೇಳೋದು ಅಥವಾ ಪಠಿಸೋದು ಮಾನಸಿಕ ಶಕ್ತಿ ಕೊಡುತ್ತೆ. ಇನ್ನು ಕರ್ಮಕಾರಕನಾದ ಶನಿಯನ್ನ ಪ್ರಸನ್ನಗೊಳಿಸೋಕೆ ಹಿರಿಯರಿಗೆ ಆಹಾರ ಅಥವಾ ಔಷಧ ದಾನ ಮಾಡೋದು ಮತ್ತು ಶನಿವಾರದಂದು ಶಿವನ ದೇವಸ್ಥಾನದಲ್ಲಿ ಒಂದು ಎಳ್ಳೆಣ್ಣೆ ದೀಪ ಹಚ್ಚೋದು ತುಂಬಾನೇ ಉತ್ತಮ. ಕೊನೆಯದಾಗಿ ಒಂದು ಮಾತನ್ನ ನೆನ್ಪಿಡ್ಬೇಕು. 2026ನ್ನ ಕೇವಲ ಒಂದು ಕಷ್ಟದ ವರ್ಷ ಅಂತ ನೋಡೋದು ಬೇಡ. ಇದೊಂದು ಪರೀಕ್ಷೆಯ ಸಮಯ. ಅರ್ಧಾಷ್ಟಮ ಶನಿ ಅನ್ನೋದು ನಮ್ಮನ್ನ ಮುರಿಯೋಕೆ ಬರೋದಿಲ್ಲ, ಬದಲಿಗೆ ನಮ್ಮನ್ನ ತಿದ್ದಿ ಇನ್ನಷ್ಟು ಗಟ್ಟಿಗೊಳಿಸಿ ಭವಿಷ್ಯದಲ್ಲಿ ಬರುವ ದೊಡ್ಡ ಯಶಸ್ಸಿಗೆ ಸಿದ್ಧಪಡಿಸೋಕೆ ಬರುವ ಒಂದು ಪ್ರಕ್ರಿಯೆ ಅಷ್ಟೇ. ಹಾಗಾದ್ರೆ ಈ ವರ್ಷದ ಪರೀಕ್ಷೆ ಭವಿಷ್ಯದ ಶಕ್ತಿಯ ಬೀಗವನ್ನೇ ತೆರೆಯೋ ಕೀಲಿ ಕೈ ಆಗ್ಬಹುದಾ? ಈ ಪ್ರಶ್ನೆಯೊಂದಿಗೆ ಇವತ್ತಿನ